ನೋಡಿ ನಮ್ಮ ವಂಶಿ ಕಲಿತಾ ಇದ್ದಾಳೆ. ಕಾಂಬಿನೇಷನ್ ಈಗ ಶೇಪ್ ಮ್ಯಾಚಿಂಗ್. ಈಗ ನಾವು ಜಸ್ಟ್ ಮಕ್ಕಳಿಗೆ ರೌಂಡ್ ರೌಂಡ್ ಅಂತ ಹೇಳಿದ್ರೆ ಅವ್ರಿಗೆ ತಲೆಗೆ ಹೋಗಲ್ಲ ಅಷ್ಟು ಈಸಿ. ಮಕ್ಕಳು ಏನಾದ್ರು ಹೈಪರ್ ಆಕ್ಟಿವ್ ಇದಾರ, ಒಂದೇ ಆ ತರ ಇಂಟ್ರೆಸ್ಟ್ ಬರುತ್ತೆ ಮಕ್ಕಳಲ್ಲಿ ಓದೋದಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅನ್ಕೊಂಡಿದೀನಿ. ನೋಡಿ ನಮ್ಮ ವಂಶಿ ಕಲಿತಾ ಇದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಈಗ ಇದು ಬೇಕು, ಅದಕ್ಕೋಸ್ಕರ ಅಳ್ತಾ ಇದ್ದಾಳೆ. ಏನಿದೆ ಇದ್ರಲ್ಲಿ ಬನ್ನಿ ತೋರಿಸ್ತೀನಿ. ಅವಳಿಗೆ ಮಕ್ಕಳಿಗೆ ನಿಮ್ಮ ಮಕ್ಕಳು ಓದೋ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ಅಂದ್ರೆ ಡೈಲಿ ಯೂಶಲಿ ಸಂಜೆ ಹೊತ್ತು ಮಕ್ಕಳು ಕುತ್ಕೊಂಡು ಓದ್ಕೋತಾರೆ. ಪ್ರತಿ ಸಲ ಬಾಬಾ ಅಂತ ಕರೆದು ಫೋರ್ಸ್ ಮಾಡಿ ಕೂರ್ಸ್ಬೇಕು ಅಂತ ಅಂದವ್ರಿಗೆ. ಇಲ್ಲ ಅಂತ ಹೇಳಿದ್ರೆ ನಿಮ್ ಮಕ್ಕಳು ತುಂಬಾ ಹೈಪರ್ ಆಕ್ಟಿವ್ ಇದಾರೆ, ಒಂದೇ ಕಡೆ ಕುತ್ಕೊಂಡು ಒಂದು ಆಕ್ಟಿವಿಟಿ ಮಾಡಲ್ಲ, ಓದಲ್ಲ ಅಂತ ಹೇಳೋರ್ಗೆ, ಮತ್ತೆ ನಮ್ಮ ಮಗುಗೆ ಏನಾದ್ರು ಹೇಳ್ಕೊಟ್ರೆ ಬೇಗ ಕಲ್ತ್ಕೋತಾನೆ ಇಲ್ಲ, ಬೇಗ ಕ್ಯಾಚಪ್ ಮಾಡಲ್ಲ ಅಂತ ಹೇಳೋರ್ಗೆ ಇದು ಒಂದು ಮ್ಯಾಜಿಕಲ್ ಬುಕ್. ಇಲ್ಲಿದೆ ಟೋಡ್ಲರ್ ಬಿಸಿ ಬೈಂಡರ್ ಅಂತ. ಇದಂತೂ ಮ್ಯಾಜಿಕಲ್ ಬುಕ್ ಅಂತಾನೆ ಹೇಳ್ಬೋದು. ಇದು ಮೇಡ್ ಇನ್ ಇಂಡಿಯಾ ಮತ್ತೆ ಮೇಡ್ ಫಾರ್ ಫನ್. ಸೊ ಯಾವಾಗ್ಲೂ ಮಕ್ಕಳನ್ನ ಪ್ರೆಷರ್ ಕೊಟ್ಟು ಓದು 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 ಅಂತ ಓದಿಸಬಾರ್ದು, ಫನ್ ಆಗಿ ಓದಿಸ್ಬೇಕು. ಫನ್ ಆಗಿ ಓದಿಸಾಕ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಓದೋದು, ನಾನು ಓದ್ಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ ಅದು. ಬಟ್ ಕೋಲ್ ಇಟ್ಕೊಂಡು ಓದ್ಲೇಬೇಕು ಓದ್ಲೇಬೇಕು ಅಂತ ಓದಿಸಿದ್ರೆ ಮಕ್ಕಳು ಓದಲ್ಲ. ಸೊ ಈ ತರ ಕ್ರಿಯೇಟಿವಿಟಿ ಆಗಿ ಇದ್ದಾಗ ಅಫ್ಕೋರ್ಸ್ ಮಕ್ಕಳು ಇಂಟ್ರೆಸ್ಟ್ ಆಗಿ ಬಂದು ಕುತ್ಕೊಂಡು ಓದ್ತಾರೆ. ಈಗ ವಂಶಿಕಾ ನೋಡಿ, ಇದ್ ಬುಕ್ ಓಪನ್ ಮಾಡಿದ ತಕ್ಷಣ ಓಡ್ ಬಂದ್ಬಿಟ್ಟು ನಾನು ಮಾಡ್ಬೇಕು ಅಂತ ಅಂದ್ಲು. ಇಂಟ್ರೆಸ್ಟ್ ಬರುತ್ತೆ ಮಕ್ಕಳಲ್ಲಿ ಓದೋದಕ್ಕೆ. ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಬರುತ್ತೆ. ಸೊ ನಾನು ಈಗ ಸದ್ಯಕ್ಕೆ 2 to 3 years ಗೆ ತರಿಸಿದ್ದೇನೆ. ಸೊ 2 to 3 years ಅಲ್ಲಿ ಈ ತರ ಎಲ್ಲ ಇರುತ್ತೆ. ಸೊ ಫಸ್ಟ್ ಇದನ್ನ ಮಕ್ಕಳು ಕಲೀಲಿ, ಆಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಗೆ ಹೋಗ್ಬೋದು. ಸೊ ನೋಡಿ, ಇಲ್ಲಿ ಬಾಕ್ಸ್ ಮೇಲೆ ಆಲ್ರೆಡಿ ಬರ್ದಿದ್ದಾರೆ ಫನ್, ಪ್ಲೇ ಅಂಡ್ ಲರ್ನ್. ಫನ್ ಮಾಡ್ತಾ ಆಟ ಆಡ್ತಾ ಕಲಿಯುವಂತ ಬುಕ್. ಸೊ ಈ ತರ ಕಲ್ಸೋದ್ರಿಂದ ಮಕ್ಕಳಿಗೆ ಅಫ್ಕೋರ್ಸ್ ಇಂಟ್ರೆಸ್ಟ್ ಬಂದೇ ಬರುತ್ತೆ. ಇನ್ ಕೇಸ್ ನಿಮ್ಮ ಮಗು ಏನಾದ್ರು 5th standard 6th standard ಓದ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಅವ್ರ ಪರ್ಟಿಕ್ಯುಲರ್ ಏಜ್ ಗ್ರೂಪ್ಗೆ ಬುಕ್ ಸಿಗುತ್ತೆ. ಸೊ ಅದು ಕೂಡ ನೀವು ತರ್ಸ್ಕೋಬಹುದು. ಡೈಲಿ 1 half an hour ಕೊಟ್ರೆ ಅವ್ರಿಗೆ ಇದನ್ನ ಆಕ್ಟಿವಿಟಿ ಮಾಡ್ತಾ ಅಫ್ಕೋರ್ಸ್ ಅವ್ರಿಗೆ ಓದೋ ಕಡೆ ಇಂಟ್ರೆಸ್ಟ್ ಕೂಡ ಹೋಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಫನ್ ಆಗಿ ಹೇಗೆ ಓದಬೇಕು ಅನ್ನೋದು. ಸೊ ಇದು ಇಂಟ್ರೆಸ್ಟ್ ಕಾನ್ಸಂಟ್ರೇಷನ್ ಬಿಲ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನಾನಂತೂ ಇದು ತುಂಬಾನೇ ಹುಡುಕ್ತಾ ಇದ್ದೆ ಬುಕ್, ಇದೇ ತರ ಬುಕ್ ಬೇಕು ಅಂತ. ಸೊ ಫೈನಲಿ ನನಗೆ ಇದು ಸಿಕ್ಕಿರೋದು ಎಲ್ಲಿ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಇಲ್ಲಿ ಅವ್ರ ಪೇಜ್ ಡೀಟೇಲ್ಸ್ ಕೂಡ ಇದೆ. ಇಲ್ಲಿ ಲಿಟಲ್ ಮೈಂಡ್ ಸೆಟ್ ವರ್ಕ್ ಅಂತ ಇದೆ, ಮತ್ತೆ ಇಲ್ಲಿ ಫೋನ್ ನಂಬರ್ ಕೂಡ ಇದೆ, ಇಲ್ಲಿ ಅವರ ವೆಬ್ಸೈಟ್ ಕೂಡ ಇದೆ. ಸೊ ನಾನು ಖಂಡಿತವಾಗ್ಲೂ ಇದು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೇನಾದ್ರೂ ಈ ತರ ಬುಕ್ ಬೇಕು, ನಿಮ್ಮ ಮಗುನ ಎಂಗೇಜ್ ಆಗಿರ್ಬೇಕು, ಅವ್ರಿಗೆ ಓದೋದ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳೋರಿಗೆ ಈ ಬುಕ್ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೋತೀನಿ. ಸೊ ಈಗ ವಂಶಿಕಾ ಕೈಲಿ ಆಕ್ಟಿವಿಟಿ ಮಾಡ್ಸೋಣ, ಯಾವ ರೀತಿ ಆಕ್ಟಿವಿಟಿ ಮಾಡ್ತಾಳೆ ಅಂತ ನೋಡೋಣ. ವಂಶಿಕಾ ಈಗ ನಾನು ಅವಳಿಗೆ ಆಕ್ಟಿವಿಟಿ ಮಾಡಿಸ್ತೀನಿ. ಸೊ ಇದು ಸೆನ್ಸಾರಿ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೆ. ಓಕೆ ವಂಶಿಕಾ, ಸರ್ಕಲ್ ಸರ್ಕಲ್, ವೆರಿ ಗುಡ್. ಸ್ಕ್ವೇರ್ 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 ಸ್ಕ್ವೇರ್, ಯಸ್. No, Vamshi, no, yes. Very good. Like heart. Very good. High five. Okay, next color already ಮಾಡಿದಾಳೆ, ಅದಕ್ಕೋಸ್ಕರ ಈಗ ಅನಿಮಲ್ಸ್ ಹತ್ರ ಸ್ಕಿಪ್ ಮಾಡ್ತೀನಿ. Okay, match. Tiger. Very good. Deer. Omshi, deer. Okay, elephant. Okay.
no. Next, giraffe. Lion. Deer. Deer. No. Deer. Very good. Zebra. Very good. So next, okay, ಈ ಅನಿಮಲ್ಸ್ ಹತ್ರ ಹೋಗೋಣ. ಸೊ ಮಕ್ಕಳು ಫಸ್ಟ್ ಫ್ರೂಟ್ಸ್ ಅದಕ್ಕಿಂತ ಅನಿಮಲ್ಸ್ ಬೇಗ ಕಲಿತಾರೆ. ಸೊ ಇದ್ರ ಬಗ್ಗೆ ಹೇಳ್ತೀನಿ. Very good. Duck. Pig. Goat. Horse. Sheep. ಸೊ ಆಕ್ಚುಲಿ ಇದ್ರ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇದು ಪೇಪರ್ ಇದೆಯಲ್ಲ, ಅದು ಬೇರೆ ಅಂದ್ರೆ ತುಂಬಾ ಬೇಗ ಹರಿಯಲ್ಲ, ರೆಡ್ ಟೈಪ್ ಇದೆ, ಮತ್ತೆ ವಾಟರ್ ಪ್ರೂಫ್ ಕೂಡ. ಮತ್ತೆ ಈ ತರ ಚರ್ಪರ್ ಇದೆಯಲ್ಲ, ಅದು ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇನ್ ಕೇಸ್ ಆಗ್ತಾ ಇದ್ರ ಕ್ವಾಲಿಟಿ ಹೋಗ್ಬಿಟ್ರೆ ಸೊ ನಾವು ಇದಕ್ಕೂ ಹಾಕ್ಬೋದು. ಇದನ್ನ ಕಟ್ ಮಾಡಿ ನಾವು ಹಾಕಬಹುದು. ಸೊ ಈ ತರ ಎಲ್ಲದರಲ್ಲೂ ಕೊಟ್ಟಿದ್ದಾರೆ ನೋಡಿ. ಇದು ತುಂಬಾ ಡ್ಯೂರೇಬಲ್, ತುಂಬಾ ಲಾಂಗ್ ಲೈಫ್ ಕೂಡ ಬರುತ್ತೆ. ಮಕ್ಕಳು ಸಹಜ ಗೊತ್ತಲ್ಲ, ಹರ್ದಾಕ್ಬಿಡೋದು, ಮಾಡೋದು, ಬಿಸಾಕ್ಬಿಡೋದ್ರ ಮಾಡ್ತಾರೆ. ಸೊ ಈ ತರ ಎಲ್ಲದರಲ್ಲೂ ಕೊಟ್ಟಿದ್ದಾರೆ. ಇದು ನಾನಿದು 2 to 3 years ಗೆ ತರಿಸಿದ್ದೀನಿ. ಇದು ಎಲ್ಲಾ ಏಜ್ ಗ್ರೂಪ್ ಕೂಡ ಸಿಗುತ್ತೆ. ಇವಾಗ ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಸೊ ನಿಮ್ಮ ಮಕ್ಕಳ ಪ್ರಕಾರ, ಅಂದ್ರೆ ಮಕ್ಕಳ ಇಂಟ್ರೆಸ್ಟ್ ಪ್ರಕಾರ, ಏಜ್ ಗ್ರೂಪ್ ಪ್ರಕಾರ ನೀವು ಬುಕ್ ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವೈ ಶುಡ್ ಯು ಬೈ ಅವರ್ ಬುಕ್ ಅಂತ. ಸೊ ರಿಯೂಸಬಲ್ ಕೂಡ ಮಾಡ್ಬೋದು. ಚೈಲ್ಡ್ ಸೇಫ್ಟ್ ಮೆಟೀರಿಯಲ್, ಇದರಿಂದ ಏನು ಪ್ರಾಬ್ಲಮ್ಸ್ ಆಗಲ್ಲ ಮಕ್ಕಳಿಗೆ. ಆಮೇಲೆ ರೌಂಡ್ ಎಡ್ಜ್, ಇಲ್ಲಿ ನೋಡಿ ರೌಂಡ್ ಎಡ್ಜ್. ಸೊ ಕಣ್ಣಿಗೆ ತಾಗದಾಗಲಿ, ಏನಾದ್ರು ಪ್ರಾಬ್ಲಮ್ ಆಗೋದಾಗ ಏನೂ ಆಗಲ್ಲ. ಮತ್ತೆ ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಇನ್ ಕೇಸ್ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಮತ್ತೆ ಮಕ್ಕಳನ್ನ ಎಂಗೇಜ್ ಆಗಿರ್ಬೇಕು ಟ್ರಾವೆಲಿಂಗ್ ಅಲ್ಲಿ, ಏನಾದ್ರು ಸತಾಯಿಸ್ಬಿಡ್ತಾರೆ ಆತರ ಅಂದಾಗ ನೋಡಿ, ಇದು ಟ್ರಾವೆಲ್ ಕೂಡ ಮಾಡ್ಬೋದು. ಟ್ರಾವೆಲ್ ಫ್ರೆಂಡ್ಲಿ ಕೂಡ ಇದೆ. ಇದನ್ನ ತಗೊಂಡು ಟ್ರಾವೆಲ್ ಕೂಡ ಮಾಡ್ಬೋದು. ಲ್ಯಾಮಿನೇಷನ್ ಇದೆ ನೋಡಿ, ಲ್ಯಾಮಿನೇಷನ್ ಇದೆ. ಇನ್ ಕೇಸ್ ಮಕ್ಕಳು ಗೀಜಿದ್ರು ಇದನ್ನ ರಬ್ ಮಾಡ್ಬೋದು. ಆಮೇಲೆ ಹೈಲಿ ಡ್ಯೂರೇಬಲ್, ಮಕ್ಕಳು ಇಟ್ಕೊಂಡಾಗ ಲೈಫ್ ಬರುತ್ತೆ. ಓಕೆ, ಸೊ ಇದು ಇವತ್ತಿನ ವಿಡಿಯೋ. ಇದನ್ನ ಮ್ಯಾಜಿಕಲ್ ಬುಕ್ ಅಂತಾನೆ ಹೇಳ್ಬೋದು. ನಿಮ್ಮ ಮಕ್ಕಳನ್ನ ಎಂಗೇಜ್ ಆಗಿ ಇಡೋದಕ್ಕೆ ಇದು ಬೆಸ್ಟ್ ಬುಕ್ ಅಂತಾನೆ ಹೇಳ್ಬೋದು. ಸೊ ಡೈಲಿ ಇದು ಪ್ರಾಕ್ಟೀಸ್ ಮಾಡ್ತಾ ನೆಕ್ಸ್ಟ್ ಅವ್ರಿಗೆ ಫಸ್ಟ್ ಶೇಪ್ ಹೇಳ್ಕೊಡಿ. ಶೇಪ್ ಫಿಗರ್ ಔಟ್ ಮಾಡಿದಾಗ ವಂಶಿಕ ಎಷ್ಟು ಈಸಿಯಾಗಿ ಮಾಡ್ಬಿಟ್ಲ. ಅವ್ರು ಮೇ ಬಿ ಇದು 3rd ಟೈಮ್ ಮಾಡಿದ ಅನ್ಸುತ್ತೆ ಅಷ್ಟೇ. ನಾನು ಈಗ ರೀಸೆಂಟ್ ಆಗಿ ಕಳ್ಸಿದ್ದು 2nd ಟೈಮ್ 3rd ಟೈಮ್ ಮಾಡಿದಾಳೆ. ಬಟ್ ಅಷ್ಟು ಬೇಗ ಅವಳಿಗೆ ತಲೆಗೆ ಹೋಗ್ಬಿಟ್ಟಿದೆ ಈ ಫಿಗರ್ ಇದೆಲ್ಲೇ ಹಂಚ್ಬೇಕು ಅಂತ. ನೆಕ್ಸ್ಟ್ ಓರಲ್ ಆಗಿ ಹೇಳ್ಸಕ್ ಟ್ರೈ ಮಾಡಿ. ಆ ತರ ಡಿಫ್ರೆಂಟ್ ಆಕ್ಟಿವಿಟಿ ಮಾಡಿಸ್ತಾ ಇರಿ. ನೆಕ್ಸ್ಟ್ ಕೌಂಟ್ 1 2 3 4 5 ನೆಕ್ಸ್ಟ್ ಕೌಂಟ್ ಮಾಡಿಸಿ. ಸೊ ತುಂಬಾ ಆಕ್ಟಿವಿಟೀಸ್ ಮಾಡಿಸ್ಬೋದು ಮಕ್ಕಳನ್ನ ಎಂಗೇಜ್ ಆಗಿಡ್ಬೇಕು ಅಂತ ಅಂದ್ರೆ. ನಿಮ್ಗೆ ಈಗ ಮಕ್ಕಳು ಡೈಲಿ ಟೈಮ್ ಕುತ್ಕೊಂಡು ಓದ್ಕೋತಿಲ್ಲ, ಫೋರ್ಸ್ ಮಾಡ್ಬೇಕಾಗುತ್ತೆ ಡೈಲಿ ಬಾ ಕುತ್ಕೊಂಡು ಓದು ಅಂತ. ಸೊ ಆತರ ಹೇಳೋದ್ರಿಂದ ಮಕ್ಕಳಿಗೆ ಇಂಟ್ರೆಸ್ಟ್ ಬೆಳೆಯಲ್ಲ ಓದೋದಕ್ಕೆ. ಈ ತರ ಕ್ರಿಯೇಟಿವಿಟಿ ಇದ್ದಾಗ, ತುಂಬಾ ಕಲರ್ಫುಲ್ ಇದ್ದಾಗ ಮಕ್ಕಳಿಗೆ ಅಫ್ಕೋರ್ಸ್ ಇಂಟ್ರೆಸ್ಟ್ ಆಗಿ ಓದ್ಕೋಬೇಕು ಅಂತ ಅನ್ಸುತ್ತೆ. ನಾವು ಯಾವುದೇ ರೀತಿ ಮೆಮೊರಿನ ಜ್ಞಾಪಕ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದು ಆಲ್ಮೋಸ್ಟ್ ಇಮೇಜ್ ಫಾರ್ಮೆಟ್ ಅಲ್ಲಿ ಸ್ಟೋರ್ ಆಗುತ್ತೆ. ಈಗ ಏನಾದ್ರು ಜ್ಞಾಪಿಸ್ಕೋಬೇಕು, ಕಣ್ಣು ಮುಚ್ಕೊಂಡು ಜ್ಞಾಪಿಸ್ಕೋಬೇಕು ಅಂತ ಅಂದಾಗ ನಮ್ಗೆ ಫಸ್ಟ್ ಇಮೇಜ್ ಫಾರ್ಮೆಟ್ ಅಲ್ಲೇ ಬರುತ್ತೆ. ಸೊ ಹಾಗಾಗಿ ಈ ಬುಕ್ ಎಲ್ಲ ಇಮೇಜ್ ಫಾರ್ಮೆಟ್ ಅಲ್ಲೇ ಇದೆ ನೋಡಿ. ವಂಶಿಕಾಗೆ ಎಷ್ಟು ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ಈ ಬುಕ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಹಾಕ್ಬೇಕು, ನಾನು ಮಾಡ್ಬೇಕು ಅಂತ ಇಂಟ್ರೆಸ್ಟ್. ಸೊ ಈ ತರ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಮಕ್ಕಳಲ್ಲಿ. ಗ್ರೀನ್ ನೆಕ್ಸ್ಟ್ ವೆರಿ ಗುಡ್. ಯೆಲ್ಲೋ, ವೆರಿ ಗುಡ್. ರೆಡ್,
red, very good, black, next, very good, high five. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕ್ರಿಯೇಟಿವಿಟಿ ಆಗಿ ಮಕ್ಳಿಗೆ ಎಷ್ಟು ಇಂಟ್ರೆಸ್ಟ್ ಕೊಡುತ್ತೆ ಅಂತ. ಪ್ರತಿ ಸಲನು ಕುತ್ಕೊಂಡು ಓದು ಬಾ ಅಂತ ಹೇಳೋ ತರನೇ ಇಲ್ಲ, ಅಷ್ಟು ಇಂಟ್ರೆಸ್ಟ್ ಆಗಿ ಇರುತ್ತೆ. ಸೊ ಇದ್ರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಟೋಡ್ಲರ್, ಬಿಸಿ, ಬ್ಲೈಂಡರ್ ಅಂತ. ಇದು ಫಸ್ಟು ಮ್ಯಾಚ್ ದ ಶೇಪ್ ಅಂತ ಬರುತ್ತೆ. ಇಲ್ಲಿ ಒಂದು 5 ಥರ ಶೇಪ್ ಕೊಟ್ಟಿದ್ದಾರೆ. ಸೊ ಶೇಪ್ನ ಮ್ಯಾಚ್ ಮಾಡಬೇಕು. ಮತ್ತು ಮ್ಯಾಚ್ ದ ಕಲರ್. ಸೊ ನಾನು ತೋರಿಸಿದ್ರೆ ಇದು ಓಪನ್ ಮಾಡೋ ಥರ. ಸೊ ಮತ್ತೆ ಕಲರ್ನ ಮ್ಯಾಚ್ ಮಾಡಬೇಕು. ನೆಕ್ಸ್ಟು ವೈಲ್ಡ್ ಅನಿಮಲ್ಸ್. ಸೊ ಮಕ್ಳಿಗೆ ಈಗ ವಂಶಿಕ ಹಾಕಿದ್ಲಲ್ವ, ಸೊ ಕರೆಕ್ಟಾಗಿ ಟೈಗರ್ಗೆ ಹಾಕ್ತಾಳೆ. ಮತ್ತು ತೋರಿಸ್ತಾ ನೀವು ಸೌಂಡ್ ಕೂಡ ಹೇಳ್ಕೊಡ್ಬೋದು. ನೆಕ್ಸ್ಟ್ ಇದು ಫ್ರೂಟ್ಸ್. ನೆಕ್ಸ್ಟ್ ಇದು ಫಾರ್ಮ್ ಅನಿಮಲ್ಸ್, ಬರ್ಡ್ಸ್, ಸೊ ಈ ಥರ ಚರ್ಪರ್ ಇರುತ್ತಲ್ವ, ಸೊ ಮತ್ತೆ ತೆಗೆದು ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡಬೇಕು. ನೆಕ್ಸ್ಟು ವೆಜಿಟೇಬಲ್ಸ್. ನೆಕ್ಸ್ಟ್ ಸೀ ಅನಿಮಲ್ಸ್. ನಮ್ಮ ವಂಶಿಗೆ ಫಿಶ್ ಅಂದರೆ ತುಂಬಾ ಇಷ್ಟ. ನೆಕ್ಸ್ಟ್ ಕಂಪ್ಲೀಟ್ ದ ಪಿಕ್ಚರ್ ಆಫ್ ದೀಸ್ ಕಾರ್ಸ್. ಮತ್ತು ಇಲ್ಲಿ ಸಾರ್ಟಿಂಗ್ ಮಾಡಬೇಕು. ಫ್ರೂಟ್ಸ್ ಎಲ್ಲ ಒಂದು ಕಡೆ ಸ್ಟಿಕ್ ಮಾಡಬೇಕು, ವೆಜಿಟೇಬಲ್ಸ್ ಎಲ್ಲ ಒಂದು ಕಡೆ ಸ್ಟಿಕ್ ಮಾಡಬೇಕು. ಸೊ ನೋಡಿದ್ರಲ್ಲ ಹೇಗಿದೆ ಟೋಡ್ಲರ್ ಬಿಸಿ ಬೈಂಡರ್. ಫಸ್ಟ್ ಆಫ್ ಆಲ್ ಯಾಕಪ್ಪ ಈ ಬುಕ್ ತರಿಸಬೇಕು ಅಂತ ಹೇಳಿದ್ರೆ, ನೀವೀಗ ಎಂಗೇಜ್ ಆಗಿರ್ತೀರಾ, ಆಫೀಸ್ ಕೆಲಸದಲ್ಲಿ ಎಂಗೇಜ್ ಆಗಿರ್ತೀರಾ, ಮನೆ ಕೆಲಸ ಕೂಡ ಮಾಡಬೇಕು, ನೀವು ಸಿಂಗಲ್ ಆಗಿ ಅಂದ್ರೆ ಒಬ್ಬರೇ ಮಗು ನೋಡ್ಕೊತಾ ಇದ್ದೀರಾ ಅಂತ ಅಂದಾಗ ಮಗುನ ಎಂಗೇಜ್ ಆಗಿರ್ಬೇಕು ಯಾವಾಗ್ಲೂ. ಸೊ ಎಂಗೇಜ್ ಆಗಿದ್ದಾಗ ಅವ್ರು ಕಲಿಯಕ್ಕೆ ಇಂಟ್ರೆಸ್ಟ್ ಆಗುತ್ತೆ, ಗ್ಯಾಪ್ ಆಗಲ್ಲ. ಸೊ ನೀವೇನಾದ್ರೂ ಬಿಸಿ ಇರ್ತೀರಾ ಬಟ್ ಮಗು ಫ್ರೀ ಆಗಿರುತ್ತೆ, ಮಗು ಎಂಗೇಜ್ ಮಾಡಕ್ ಆಗಲ್ಲ ಅಂತ ಹೇಳಿದಾಗ ಈ ತರ ಬುಕ್ ಕೊಟ್ರೆ ಅವರು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಬಿಸಿ ಬೈಂಡರ್ ಅಂತಾನೆ ಹಾಕಿದ್ದಾರೆ, ಬಿಸಿ ಮಕ್ಕಳನ್ನ ಎಂಗೇಜ್ ಆಗಿ ಹೇಗಿಡೋದು ಅಂತ. ಇದು ಇವತ್ತಿನ ವಿಡಿಯೋ. ಇದನ್ನ ಮ್ಯಾಜಿಕಲ್ ಬುಕ್ ಅಂತಾನೆ ಹೇಳ್ಬೋದು. ನಿಮ್ಮ ಮಕ್ಕಳನ್ನ ಎಂಗೇಜ್ ಆಗಿ ಇಡೋದಕ್ಕೆ ಇದು ಬೆಸ್ಟ್ ಬುಕ್ ಅಂತಾನೆ ಹೇಳ್ಬೋದು. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.